ಬಲ್ಲವ್ರು ಏನ್ ಹೇಳ್ತಾರಪ್ಪ ಅಂದ್ರ ಏನ್ ಹೇಳ್ತಾರಿಪ್ಪ? ರಾಮ ರಾಜರ ಕನಸು ನನಸಾಗ್ಲಿಲ್ಲ ಅಂತ ಹೇಳ್ತಾರ. ಹೌದಲ್ರಿ, ಕರೆಯದ್ರಿ ನಿಮ್ಮ ಮಾತ. ಯಾಕಪ್ಪ ಅಂದ್ರ ಅವ್ರು ಮಾಡಿದಂತ ಸ್ವತಂತ್ರ ತಂದ ವಿಷಯ ಹಾ ಹಾ ಅವರ ಕೃತ್ಯಗಳನ್ನು ಯಾರು ಮಾಡ್ಲಕ್ಕ ತಯಾರಿಲ್ಲ. ಅವ್ರು ಮಾಡಿದಂತ ತಾಟಿನೊಳಗೆ ನಾವು ಉಣ್ಣಾಕತ್ತೇವಿ. ಅವ್ರು ಮಾಡಿದ ಪ್ರಸಾದ ನಮ್ಗೆ ಹಂಗ ಈಗ ಸಿಗ್ತದ್ರಿ, ನಮ್ ಪ್ರಸಾದನ ಬ್ಯಾರೆ ಅದ್ರಿ. ಅದಕ್ಕಾಗಿ ರಾಮ ಶೀತನ ಮಾಡಿಕೊಂಡ, ಹೌದ್ರಿಪ್ಪ. ಲಕ್ಷ್ಮಣ ಸತಿನ ಕರೆಯದ್ ನೋಡ್ರಿಪ್ಪ. ಯಾಕಪ್ಪ ಅಂದ್ರೆ ಲಕ್ಷ್ಮಣ ಸತಿ ಅಂದ್ರೆ ನಿಮಗೆ ವ್ಯತ್ಯಾಸ ಬರಬಹುದು. ಜನಕ ರಾಜನ ಆಸ್ಥಾನದೊಳಗ ಲಕ್ಷ್ಮಣ ಗೆದ್ದಿದ್ದ, ಶೀತನ ರಾಮ್ ಮಾಡ್ಕೊಂಡ. ಹೌದ್ರಿ, ಕರೆಯದ್ರಿ ಮಾತ. ಮಾಡ್ಕೊಂಡ ಪ್ರಕಾರ ಇದ್ರ ಇರ್ಲಿ, ಏನೋ ಒಂದು ಸಂಶಯ ಬಂದ್ ಕರೆದು ಶೀತನ ಎಷ್ಟೋ ದಿನ ಬಿಟ್ಟ ಮುಂದ ಅಗ್ನಿ ಪ್ರವೇಶ ತಯಾರು ಮಾಡ್ದ. ಯಾರೀ? ಶ್ರೀರಾಮರು. ಹಾ ಕರೆಕ್ಟ್ ರೀ. ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡಂತ ಹೇಳ್ದಂಗ ಹಾ ಅಗ್ನಿ ಕುಂಡದೊಳಗೆ ಹಾಕಿ ಸುಟ್ಟು ನೋಡಿದ್ರ ಸೀತಾ ಹಂಗೆ ಇದ್ದಳು. ಅದಕ್ಕೆ ಇದು ಭಾವಾರ್ಥ ಹೆಂಗದಪ್ಪ ಅಂದ್ರ ಹುಟ್ಟಕ್ಕಿಂತ ಕಟ್ಟಿಲ ತಾಳಿ ನೀ ಆತರ ಮಳ್ಳಿ. ಹೌದ್ ಹೌದ್ರಿ, ಕರೆಯದ್ರಿ ನಿಮ್ಮ ಮಾತ. ಈ ಮೊದಲಿನ ಪದ್ಯದೊಳಗೆ ಹೇಳವಿ. ಈಗ ಅದಕ್ಕ ರಾಮ ಹೇಳ್ದಂಗ ಸೀತಾಗಲ್ಲ, ಲಕ್ಷ್ಮಣ ಹೇಳ್ದಂಗಿದು. ಹೌದ್ ಹೌದ್ರಿ. ಬಿಟ್ಟಿ ನಿನ್ನೂರ ಮುಟ್ಟುವುದಿಲ್ಲ ನಿನ್ನ ದ್ವಾರ ಅಂತ ಹೇಳಂದಂಗ. ದ್ವಾರ ಮುಟ್ಟಿದ್ರ ಮುಕ್ತಿ ಸಿಗ್ತದ್ರಿ, ದ್ವಾರ ಮುಟ್ಲಿಕ್ಕೆ ಸಿಗುದಿಲ್ರಿ ಇದ್ರಾಗ. ಇಲ್ಲಿ ಹೇಳಮಲ್ರಿ. ಹೌದಲ್ರಿ. ಅದಕ್ರಿ ಏನ್ರಿಪ್ಪ? ಬಲ್ಲವ್ರು ಏನ್ ಹೇಳ್ತಾರಪ್ಪ ಅಂದ್ರ, ಏನ್ ಹೇಳಿದಿರಿಪ್ಪ? ಮಾಡುದು ಒಂದು ಮಾಡಲಾರದು ಒಂದು. ಹೀಗಂದ್ರ ನಮ್ಗೆ ಅರ್ಥ ಆಗ್ಲಿಲ್ರಿಪ್ಪ ಇದ್ರಾಗ. ಮಾಡುದೊಂದು ಮಾಡಲಾರ್ದೊಂದು ಅಂದ್ರ ಮಾಡಿ ಕೆಟ್ಟದ್ದು ಒಂದು, ಮಾಡಲಾರದೆ ಕೆಟ್ಟದ್ದು ಒಂದು. ಹಾ ಕರೆ ಕರೆ ಅದ್ರಿ, ಗೊತ್ತನ್ರಿ ವಿಷಯ ಇದ್ರಾಗ. ಹಾ ಕೆಟ್ಟದ್ದು ತಂದು ಹುಟ್ಟದ್ದು ಅವಂದು. ಅದಕ್ಕ ಏನ್ ಹೇಳ್ತಾರಪ್ಪ ಅಂದ್ರೆ ಬಲ್ಲವ್ರು, ಏನ್ ಹೇಳ್ತಾರಪ್ಪ? ರಾಮ ರಾಜ್ಯರ ಕನಸ ನನಸಾಗಲಿಲ್ಲ ಅಂತ ಹೇಳ್ತಾರೆ. ಹೌದ್ ಹೌದ್ರಿ. ಅಂದ್ರೆ ಇದ್ರ ವ್ಯತ್ಯಾಸ ಏನಪ್ಪ ಅಂತ ಕೇಳಿದ್ರಿ ಸರ. ಹಾ ಹೇಳ್ರಿಲ್ಲ, ವ್ಯತ್ಯಾಸ ಪೂರ ಹೇಳೇ ಬಿಡ್ರಿ, ಇವತ್ತು ಬಿಡ್ಬೇಡ್ರಿ ಇದಕ್ಕ. ಜನಕ ರಾಜನ ಆಸ್ಥಾನದೊಳಗ ಹಾ ಸೀತನ ಗೆದ್ದಿದ್ದ ಯಾರು? ಲಕ್ಷ್ಮಣ. ಹೌದ್ರಿಪ್ಪ. ರಾವಣೇನ ಪಣ ತೊಟ್ಟಿದ್ದ, ನೀ ಗೆದ್ದು ಒಯ್ದಿ ಅಂದ್ರೆ 3 ದಿನ ಕದ್ದು ತಂದು ನಾನು ನಿನ್ನ ಶೀತನ ನನ್ನ ಆಸ್ಥಾನದೊಳಗೆ ಇಟ್ಕೊತೀನಿ, ಲಂಕಾಪಟ್ಟಣದಾಗುತ್ತೆ ಹೇಳಿದ್ದ. ಹೌದ್ ಹೌದ್ರಿ. ಆದ್ರೂ ಕೂಡ ಲಕ್ಷ್ಮಣ ರಾಮಗ ಶೀತನ ಮಾಡಿಟ್ಟ. ಹೌದರ್ಪ. ಅದಕ್ಕೆ ಜನಕ ರಾಜ ಏನ್ ಮೊದಲು ಮಾತು ಕೊಟ್ಟಿದ್ನಪ್ಪ ಅಂದ್ರ ರಣರಂಗ ಭೂಮಿಗೆ ಸಬಕ ರಾಜರಿಗೆ. ಹೌದ್ರಿ, ಏನ್ ಕೊಟ್ಟಿದ್ದೀನ್ರಿಪ್ಪ? ನನ್ನ ಮಗಳ ಈ ಬಾಣವನ್ನು ಎತ್ತಿದವರಿಗೆ. ಹಾ ಹಾ ಬಾಣ ಅನ್ನೋದಕ್ಕೆ ಇನ್ನೊಂದತ್ತಾರ. ಏನಂತಾರಿಪ್ಪ ಅದು? ಅದನ್ನ ಹೇಳಿದ್ರೆ ನಿಮಗೆ ತಿಳಿಯಂಗಿಲ್ರಿ. ಇವತ್ತು ಹೇಳೇ ಬಿಡ್ರಿಲ್ಲ. ಹಂಗ ಹೇಳಕ್ ಬರಂಗಿಲ್ಲ.
ಡಾಕ್ಟರ್ ಬೇಕು ಇಂಜೆಕ್ಷನ್ ಸುತ್ತಾಕ. ಇರ್ಲಿ ಇಲ್ರಿಪ್ಪ. ಅದಕ್ರಿ ಒಂದೇ ಮಾತು ಏನ್ ಹೇಳಿದ್ನಪ್ಪ ಅಂದ್ರ ನನ್ನ ಮಗಳು ಎತ್ತಿದಂತ ಬಿಲ್ಲ ಬಾಣ ಯಾವ ಎತ್ತಾನ ಅವಿಗೆ ನಾನು ಶೀತನ ಕೊಡ್ತೀನಿ ಅಂದಿದ್ದ. ಲಕ್ಷ್ಮಣ ಎತ್ತಿದ್ದ ರಾಮಗ ಕೊಟ್ಟು ಬಿಟ್ಟ. ಯಾಕ್ರಿಪ್ಪ ಹಿಂಗ್ಯಾಕಾಯ್ತ್ರಿ ಇದು? ಅದಕ್ಕೆ ಅದು ವಿಶೇಷ ಹಿಂಗ ನೋಡ್ರಿ. ಹೆಂಗದ್ರಿ? ಬಿಟ್ಟಿನಿ ನೂರ ಮುಟ್ಟಿ ನಡೆಯೋದಿಲ್ಲ ದ್ವಾರ. ಲಕ್ಷ್ಮಣ ಹೇಳ್ದಂಗ ಈಗ ಪದ್ಯದೊಳಗ ನಮ್ಮ ಗದಗ ಜಿಲ್ಲಾ ಶಾಂತಗೇರಿ ರೋಣ ತಾಲೂಕು ಯಮನೂರಿ ಅವರು ಕೂಡ ಹಾಡು ಹೇಳ್ತಾರೆ. ನೀವೇ ತಿಳ್ಕೊಂಡು ನಿಮ್ಮ ಇಚ್ಛೆಗೆ ನೀವೇ ನಡ್ಬಿಡ್ರಿ. ಆಯ್ತಾಯ್ತ್ರಿಪ್ಪ, ನಾವು ತಿಳ್ಕೊಂಡು ನಾವೇ ನಮ್ಮ ಮನಸ್ಸು ಮಾಡ್ಕೊಂಡ್ಬಿಡ್ರಿಪ್ಪ ಇದ್ರಾಗ.